ಈಗ ಅನ್ಲೈಕ್ ಅದರ್ ರಿಸಲ್ಟ್ಸ್ ನಾವು ನೋಡೋದಾದ್ರೆ ಇದಕ್ಕೆ ಕೀಸ್ ಸಿಕ್ಬಿಡುತ್ತೆ, ಅವತ್ತಿಂದ ಅವತ್ತೇ ಅವ್ರು ಬರ್ದಿದ್ದ ದಿನಾನೇ ಗೊತ್ತಾಗೋಗ್ಬಿಡುತ್ತೆ ಒಂದ್ ಲೆಕ್ಕದಲ್ಲಿ ಅಂತ ಕೇಳ್ಪಟ್ಟಿರೋದು. ಸೊ ಈ ರೀತಿಯಾಗಿ ಅವರು ಅವ್ರ ಬಗ್ಗೆನೇ ಹೇಗೆ ಜಡ್ಜ್ ಮಾಡ್ಕೊಳ್ಬೋದು, ಮತ್ತೆ ಮುಂದಿನ ವರ್ಷಕ್ಕೆ ಅವ್ರು ಅವಾಗಲೇ ಪ್ರಿಪರೇಷನ್ಸ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ? For business and personal promotions, please contact 9686376663. ನೋಡಿ, ನಂದು ಒಂದು ಅಡ್ವೈಸ್ ಯಾವಾಗಲೂ, ಮಿಡಲ್ ಕ್ಲಾಸ್ ಜನಗಳು ಹೈಯರ್ ಫೀ ಕ್ಯಾಟಗರಿ ಸೀಟ್ಸನ್ನು ತಗೊಳ್ಳೇಬಾರ್ದು. ನಿಮಗೆ 12 ಲಕ್ಷ ರೂಪಾಯಿ ಫೀಸ್ ಇದೆ, ಸೀಟ್ ಅವೈಲೇಬಲ್ ಇದೆ ಅಂತಂದ್ರೂ ತಗೊಂಡ್ಬೇಡಿ. ಬಿಕಾಸ್ ನೀವು MBBS ಮುಗಿಸೋ ಅಷ್ಟೊತ್ತಿಗೆ 75-80 ಲಕ್ಷ ಖರ್ಚು ಮಾಡ್ಕೊಂಡಿರ್ತೀರ. ನೀವು ಅದನ್ನು ಲೋನ್ ಅಂತ ಲೆಕ್ಕ ಹಾಕ್ಕೊಂಡ್ರೆ ಆಸ್ ಅ ಡಾಕ್ಟರ್ ಯು ವಿಲ್ ನಾಟ್ ಬಿ ಏಬಲ್ ಟು ರಿಕವರ್ ದಟ್. ಸೊ ದಟ್ಸ್ ಅನ್ ಆವರೇಜ್ ಆರ್ 12 ಲಕ್ಷ ವರ್ಷಕ್ಕೆ ಫೀಸ್ ಅಂತಂದರೆ ಇನ್ನೊಂದು 2-3 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಸೊ 5 ವರ್ಷ ಅಂತಂದರೆ 75 ಲಕ್ಷ ರೂಪಾಯಿ ಅಷ್ಟು ಖರ್ಚು ಬಂದ್ಬಿಡುತ್ತೆ. ಅದನ್ನು ನೀವು ಒಂದು ಸಾಲ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೆ, ನೀವು ಸಾಲ ಮಾಡಿಲ್ಲದೆ ಇರ್ಬೋದು, ಸೈಟ್ ಮಾಡಿರ್ಬೋದು, ಒಡವೆ ಮಾರ್ಬಿಟ್ಟು ಮಾಡಿರ್ಬೋದು ಏನಾದ್ರೂ, ಬಟ್ ನೀವು ಅದನ್ನು ಕಾಸ್ಟ್ ರಿಕವರಿ ಮಾಡೋಕ್ಕಾಗಲ್ಲ. ಸೊ ಫೋಕಸ್ ಗೌರ್ಮೆಂಟ್ ಮೆಡಿಕಲ್ ಸೀಟೇ ಆಗಬೇಕು, ಗೌರ್ಮೆಂಟ್ ಕಾಲೇಜ್ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್. ಎಕ್ಸಾಮ್ ದಿನನೇ ನಿಮಗೆ ಆನ್ಸರ್ ಕೀ ಸಿಗುತ್ತೆ. ಆನ್ಸರ್ ಕೀ ನೋಡ್ಕೊಳ್ಳಿ. ನಾನು ಜನರಲ್ ಮೆರಿಟಿಗೆ ಹೇಳ್ತೀನಿ, ನಿಮ್ದೊಂದು 450ರಿಂದ 450 ಅದಕ್ಕಿಂತ ಕೆಳಗಡೆ ಇದೆ ಅಂತಂದರೆ ಸ್ಕೋರು, ನಿಮಗೆ ಖಂಡಿತವಾಗ್ಲೂ ಮೆಡಿಕಲ್ ಸೀಟ್ ಸಿಗಲ್ಲ, ಗೌರ್ಮೆಂಟ್ ಸೀಟು. ಓಕೆ, ಒಂದು 500 ಸುತ್ತಮುತ್ತ ಇದೆ ಅಂತಂದರೆ ನಿಮಗೆ ಸಿಗ್ಬೋದು, ಸಿಗದೇನೂ ಇರ್ಬೋದು. 550 ಮೇಲಿದೆ, 550-560 ಮೇಲಿದೆ ಅಂತಂದರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗುತ್ತೆ ಕರ್ನಾಟಕದ ಮಕ್ಕಳಿಗೆ. ಅದಕ್ಕೆ 3 ಪಾಸಿಬಿಲಿಟಿ. ನನಗೆ ಖಂಡಿತ ಸಿಗಲ್ಲ, ಸಿಗಬಹುದು, ಕೌನ್ಸಿಲಿಂಗ್ ಆದಮೇಲೆ ಗೊತ್ತಾಗುತ್ತೆ, ಖಂಡಿತ ಸಿಗುತ್ತೆ ಅಂತಂದರೆ ಮಜಾ ಮಾಡಿ. 2 ತಿಂಗಳು 3 ತಿಂಗಳು ಟೈಮ್ ಇದೆ, ಎಂಜಾಯ್ ಮಾಡಿ, ಗೆಟ್ ಇನ್ ಟು ಯುವರ್ ಮೆಡಿಕಲ್ ಕೋರ್ಸ್. ನನಗೆ ಖಂಡಿತ ಸಿಗಲ್ಲ ಅಂತಂದರೆ, ಅಥವಾ ನನಗೆ ಸಿಗ್ಬೋದು ಸಿಗದೇ ಇರ್ಬೋದು ಅಂತಂದರೆ ಪ್ರಿಪ್ರೇಷನ್ಗೆ ಗ್ಯಾಪ್ ಕೊಡಬೇಡಿ. ಈಗ ಮೇ 3ನೇ ತಾರೀಕು ಎಕ್ಸಾಮ್ ಮುಗೀತು, ರಿಸಲ್ಟ್ ಒಂದು ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಒಳಗಡೆ ಬರುತ್ತೆ, 1 ತಿಂಗಳಾಯಿತು. ಅದಾದಮೇಲೆ ಕೌನ್ಸಿಲಿಂಗ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಎಲ್ಲ ಆಗಕ್ಕೆ ನಿಮ್ಗೆ ಆಲ್ಮೋಸ್ಟ್ ಜುಲೈ ಎಂಡ್ ಆಗೋಗುತ್ತೆ. ನೀವು ಗ್ಯಾಪ್ ಕೊಟ್ಬಿಟ್ರೆ ಮೇ ಜೂನ್ ಜುಲೈ 3 ತಿಂಗಳು ಸ್ಟಡೀಸ್ ಗ್ಯಾಪ್ ಕೊಟ್ರಿ ಅಂತಂದರೆ, ಮುಂದಿನ ವರ್ಷಕ್ಕೆ ಪ್ರಿಪರೇಷನ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ದು 3 ತಿಂಗಳು ಗ್ಯಾಪ್ ಕೊಟ್ಟರೆ, ನೀವು ಆ ಗ್ಯಾಪ್ ಕೊಡೋಕ್ಕೆ ಮುಂಚೆ ಮೇ 3ನೇ ತಾರೀಕು ಯಾವ ಲೆವೆಲಲ್ಲಿ ಇದ್ರೋ ಆ ಲೆವೆಲ್ಗೆ ಬರೋಕ್ಕೆ ಅದಾದಮೇಲೆ ಇನ್ನೂ 3 ತಿಂಗಳು ಬೇಕು. ಸೊ ಯು ಲೂಸ್ ಟೈಮ್. ನಿಮಗೆ ಬೇಕೇ ಬೇಕು. ಮುಂದಿನ ವರ್ಷಕ್ಕೆ ನೀವು ಬರೀತೀರಾ ಅಂತ ಡಿಸೈಡ್ ಆಗಿದ್ದೀರಾ, ಖಂಡಿತ ಸಿಗಲ್ಲ ಅಂತ ಗೊತ್ತಾಯಿತು, ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ. 1 ವಾರ ಬ್ರೇಕ್ ತಗೊಳ್ಳಿ, ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್, ಡೋಂಟ್ ಗಿವ್ ಅ ಬ್ರೇಕ್. ಮೊಮೆಂಟಮ್ ಹೋಗಬಾರ್ದು. ಸಿಗ್ಬೋದು, ಸಿಗದೇನೂ ಇರ್ಬೋದು ಅಂತಂದರೆ ಕೀಪ್ ಪ್ರಿಪೇರಿಂಗ್. ಸಿಕ್ಕಿದ್ರೆ ಸಂತೋಷ, ಗೋ ಆನ್ ಟು ಯುವರ್ ಮೆಡಿಕಲ್ ಕೋರ್ಸ್. ಇಲ್ಲ ಅಂದರೆ ಮೊಮೆಂಟಮ್ ಹಾಳಾಗಿರಲ್ಲ, ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ, ಮುಂದಿನ ವರ್ಷಕ್ಕಾದರೂ ಸಿಗುತ್ತೆ. ಈ SSLCನಲ್ಲಿ ನಮಗೆ ಮರುಪರೀಕ್ಷೆ ಅಂತ ಹೇಳಿ ಬಿಡ್ತಾರೆ, ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ದರ್ ಇಸ್ ನೋ ಸೆಕೆಂಡ್ ಚಾನ್ಸ್. ಮುಂದಿನ ವರ್ಷದಲ್ಲಿ ಮರುಪರೀಕ್ಷೆ ಆಗುತ್ತೆ. ಖಂಡಿತ. ಓಕೆ ಸರ್, ಸೊ ಫೈನಲ್ ಆಗಿ ನೀಟಲ್ಲಿರುವಂಥ ಲೂಪ್ ಹೋಲ್ಸ್ ಬಗ್ಗೆ ಮಾತಾಡೋದಾದರೆ, ಅಥವಾ ಎನಿ ಒನ್ ಬಿಗ್ ಚೇಂಜ್ ನೀವು ತರಬೇಕು ಅಂತ ಆದರೆ, ಗಿವನ್ ಅ ಚಾನ್ಸ್ ಯಾವತ್ತಾದರೂ, ಅಂದರೆ ವಾಟ್ ವುಡ್ ಯು ಲುಕ್ ಇನ್ ಟು ಇಟ್? ಇವಾಗ ಸದ್ಯಕ್ಕೆ ಎಲ್ಲನೂ ಕಂಟೆಂಟನ್ನು ಕೇಂದ್ರದಲ್ಲಿ ಇಟ್ಕೊಂಡು, ಅಂದರೆ ಸಬ್ಜೆಕ್ಟನ್ನು ಫೋಕಸ್ ಆಗಿ ಇಟ್ಕೊಂಡು ಎಕ್ಸಾಮ್ ಡಿಸೈನ್ ಆಗಿದೆ. ಇನ್ ದ ಚಾಲೆಂಜಸ್ ದಟ್ ವಿ ಹ್ಯಾವ್, 20-25 ಲಕ್ಷ ಜನಗಳನ್ನು ಅಸೆಸ್ ಮಾಡಬೇಕು ಅಂತಂದರೆ, ದೋ ಇಟ್ ಈಸ್ ನಾಟ್ ಅ ಕಂಪ್ಲೀಟ್ಲಿ ಫುಲ್ ಪ್ರೂಫ್ ಎಕ್ಸಾಮ್, ಇಟ್ ಈಸ್ ಅನ್ ಎಫೆಕ್ಟಿವ್ ಎಕ್ಸಾಮ್, ತನ್ನ ಕೆಲಸ ಮಾಡ್ತಾ ಇದೆ ಅದು. ಆದರೆ ನಾವು ಚೇಂಜಸ್ ತರಬೇಕು ಅಂತ ಆದರೆ ಆ ಸ್ಕೇಲಲ್ಲಿ ತರೋದು ಕಷ್ಟ ಇದೆ. ಬಟ್ ಒಂದು ಸೈಕೋಮೆಟ್ರಿಕ್ ಅನಾಲಿಸಿಸ್ ಮಾಡ್ಬೋದು. ಸೈಕೋಮೆಟ್ರಿಕ್ ಅನಾಲಿಸಿಸ್ ಕ್ಯಾನ್ ಬಿ ಅ ಪಾರ್ಟ್ ಆಫ್ ದಿ ಎಕ್ಸಾಮಿನೇಷನ್. ಸೊ ಸೈಕೋಮೆಟ್ರಿಕ್ ಅನಾಲಿಸಿಸ್ ಅಂತಂದರೆ ಅವರ ಮನಸ್ಥಿತಿ, ಅವ್ರ ಮೈಂಡ್ ಸೆಟ್ಟು, ಅವ್ರ ಆ್ಯಟಿಟ್ಯೂಡ್ಸು, ಅವ್ರ ಪರ್ಸನಾಲಿಟಿ ಟ್ರೈಟ್ಸನ್ನೆಲ್ಲ ಅಸೆಸ್ ಮಾಡುವಂಥ ಎಕ್ಸಾಮ್ ಮಾಡ್ಬೋದು. ಈಗ ಒಬ್ಬ ಡಾಕ್ಟರ್ ಪರ್ಸನಾಲಿಟಿಯನ್ನು ನೀವು ಪ್ರೊಫೈಲಿಂಗ್ ಮಾಡಿದ್ರೆ ಯಾವ್ಯಾವ ಗುಣಲಕ್ಷಣಗಳು ಡಾಕ್ಟ್ರಲ್ಲಿ ಇರಬೇಕು, ಆ ಗುಣಲಕ್ಷಣಗಳ ಫೌಂಡೇಶನ್ ಆದರೂ ಇವರಲ್ಲಿ ಇದೆಯಾ ಅಂತ ಆಗಬೇಕು. ಪೇಷನ್ಸ್ ಇರಬೇಕು, ಪರ್ಜಿವರೆನ್ಸ್ ಇರಬೇಕು, ತಾಳ್ಮೆ ಇರಬೇಕು, ನಿರಂತರವಾಗಿ ಕೆಲಸ ಮಾಡೋಕ್ಕಿರಬೇಕು, ಒಂದು ಜನಗಳಿಗೆ ಸ್ಪಂದಿಸಬೇಕು ಕಷ್ಟಗಳಿಗೆ, ತನ್ನ ಸುಖಕ್ಕಿಂತ ಬೇರೆಯವರ ಯೋಗಕ್ಷೇಮ ಒಳ್ಳೆಯದು ಇಂಪಾರ್ಟೆಂಟ್ ಅನ್ನೋ ಥರ ಆ ತ್ಯಾಗ ಭಾವ ಇರಬೇಕು. ಈ ಮೈಂಡ್ಸೆಟ್, ಈ ಆ್ಯಟಿಟ್ಯೂಡ್ಸ್, ಈ ಅಟ್ರಿಬ್ಯೂಟ್ಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡುವಂಥ ಟೆಸ್ಟ್ಗಳಿದ್ದಾವೆ. ಆ ರೀತಿಯಾದಂಥ ಟೆಸ್ಟ್ಗಳನ್ನು ಇನ್ಕ್ಲೂಡ್ ಮಾಡ್ಬೋದು. ಅ ಪಾರ್ಟ್ ಆಫ್ ಇಟ್ ಕ್ಯಾನ್ ಬಿ ದಟ್, ಆರ್ ಅನದರ್ ಪೇಪರ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ವೇರ್ ಸೈಕೋಮೆಟ್ರಿಕ್ ಅನಾಲಿಸಿಸ್ ಕ್ಯಾನ್ ಬಿ ಡನ್ ಆಸ್ ಅ ಕ್ವಾಲಿಫೈಯಿಂಗ್ ಎಕ್ಸಾಮ್. ಈಗ ಹೆಂಗೆ ಸಿವಿಲ್ ಸರ್ವಿಸಿಗೆ ಮಾಡ್ತಾರಲ್ಲ, ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ UPSC ಪ್ರಿಲಿಮ್ಸಲ್ಲಿ ಒಂದು ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇದೆ. SSC ಎಕ್ಸಾಮ್ ಅಲ್ಲ, ಇದು UPSC ಸಿವಿಲ್ ಸರ್ವಿಸ್ ಎಕ್ಸಾಮು. ಆಪ್ಟಿಟ್ಯೂಡ್ ಟೆಸ್ಟ್ ಏನಿದೆ ಅದು ಕ್ವಾಲಿಫೈಯಿಂಗ್ ಎಕ್ಸಾಮ್, ಅದರಲ್ಲಿ ಮಾರ್ಕ್ಸ್ ಲೆಕ್ಕ ಬರಲ್ಲ, ಬಟ್ ಅದ್ರದ್ದು ನೀವು ಪಾಸ್ ಆದರೆ ಮಾತ್ರ ಮಿಕ್ಕಿದ್ದನ್ನು ಲೆಕ್ಕ ತಗೊಳ್ಳೋದು. ಸೊ ಒಂದು ಲೇಯರ್ ಆಫ್
ಪರ್ಸನಾಲಿಟಿ ಪ್ರೊಫೈಲಿಂಗ್, ಹ್ಮ್. ಅವರು ಡಾಕ್ಟರ್ ಆಗೋಕ್ಕೆ ಯೋಗ್ಯರ ಅನ್ನೋದು, ನಾಟ್ ನಾಲೆಡ್ಜ್ ವೈಸ್, ಪರ್ಸನಾಲಿಟಿ ವೈಸ್. ಅದೊಂದು ಲೇಯರ್ ಆ್ಯಡ್ ಮಾಡಿದ್ರೆ ದ ಕ್ವಾಲಿಟಿ ಆಫ್ ಪೀಪಲ್ ಕಮಿಂಗ್ ಇನ್ ಟು ಮೆಡಿಕಲ್ ಪ್ರೊಫೆಷನ್, ಯಾರು ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಬರ್ತಾರೋ ಹ್ಮ್. ಅಂಥವ್ರಿಗೆ ಅವಕಾಶ ಸಿಗುತ್ತೆ. ಈಗ ನಾನು ಭಾಳ ಬುದ್ಧಿವಂತ ಇರ್ಬೋದು ಸಬ್ಜೆಕ್ಟ್ ವೈಸ್, ಬಟ್ ನನಗೆ ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ ಆಸೆ ಇರ್ಬೋದು. ಮೆಡಿಸಿನ್ ಈಸ್ ನಾಟ್ ಎ ಪ್ರೊಫೆಷನ್ ಫಾರ್ ಮಿ. Yes. ನಾನು ಚೂಸ್ ಮಾಡಬಾರ್ದು. ಮೆಡಿಸಿನ್ ಈಸ್ ಪ್ರೈಮರಿಲಿ ಎ ಸರ್ವಿಸ್ ಪ್ರೊಫೆಷನ್, ಸೇವೆ ಮಾಡುವಂಥ ಉದ್ಯೋಗ ಅದು. ಹ್ಮ್. ಸೊ ಇದು ಒಂದು ಬದಲಾವಣೆ. ಯಾರಾದರೂ ಇದನ್ನು ನೋಡಿ, Okay. ಇದೆಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸಿ ಇಟ್ ಇಸ್ ನಾಟ್ ದಟ್ ವ್ಯವಸ್ಥೆನಲ್ಲಿ ಇದನ್ನು ಡಿಸೈಡ್ ಮಾಡಿ ಪಾಲಿಸಿ ಮೇಕರ್ಸ್ಗೆ ಗೊತ್ತಿಲ್ಲದೆ ಇರೋದು ನಾನೇನೋ ಹೊಸದಾಗಿ ಹೇಳ್ತೀನಿ ಅಂತಲ್ಲ. ಹ್ಮ್. ಆದರೆ ಇದು ಪ್ರಾಕ್ಟಿಕಲ್ ಚಾಲೆಂಜಸ್ ಇದೆ, ಬಂದರೆ ಭಾಳ ಸಂತೋಷ. ಇದು ಸೊ ಸ್ಲೋಲಿ ಇದನ್ನ ಇನ್ಕ್ಯುಬೇಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಯೋಚನೆ ಮಾಡಿದ್ರು, ಇದೆಲ್ಲ ಮಾಡಬೇಕು ಅನ್ನೋ ಚಿಂತನೆನೂ ಇತ್ತು. ಹ್ಮ್. ಬಟ್ ದ ಸ್ಕೇಲ್ ಆಫ್ ದಿ ಎಕ್ಸಾಮ್ ಇದೆಯಲ್ಲ, ಹ್ಮ್. ಮತ್ತು ಇದು ಕ್ವಾಲಿಟೇಟಿವ್ ಟೆಸ್ಟ್ ಆಗಿಬಿಡುತ್ತೆ, ಕ್ವಾಂಟಿಟೇಟಿವ್ ಅಲ್ಲ. ಹ್ಮ್. ನೀವು ಎಕ್ಸಾಕ್ಟ್ ನಂಬರ್ ಕೊಡೋಕ್ಕಾಗಲ್ಲ. ಹೌದು. ಸೊ ಭಾಳ ಕಷ್ಟ ಇದೆ ಅದು. ಇದರಿಂದ ಎಲ್ಲೋ ಒಂದ್ ಕಡೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕೇಳ್ತೀವಿ ಕಮರ್ಷಿಯಲೈಸ್ ಆಗಿದೆ, ಈಗಾಗಲೇ ಕಮರ್ಷಿಯಲೈಸ್ ಆಗೋಗ್ಬಿಟ್ಟಿದೆ ಮೆಡಿಕಲ್ ಫೀಲ್ಡ್ ಅಂತ. ಅದನ್ನ ಕಡಿಮೆ ಮಾಡ್ಬೋದು ಅನ್ಸುತ್ತಾ? ಕಡಿಮೆ ಮಾಡ್ಬೋದು. ಹ್ಮ್. ಯಾಕಂದರೆ ನಾನು ದುಡ್ಡು ಮಾಡಲೇಬೇಕು ಅಂತ ನನಗೆ ಮನಸ್ಸಿದ್ರೆ, ಹ್ಮ್. ಎಲ್ಲಿ ಜನಗಳಿಗೆ ಅನಿವಾರ್ಯತೆ ಇದೆಯೋ ಅಲ್ಲಿ ನಾನು ಹೆಚ್ಚು ದುಡ್ಡು ಮಾಡ್ಬೋದು. ಎನ್ಕ್ಯಾಶ್ ಮಾಡ್ಕೊಳ್ಳಿ. ಎಜುಕೇಷನ್, ಆರೋಗ್ಯ, ಆಹಾರ, ಈ ಎಲ್ಲ ಅದು ಬೇಸಿಕ್ ನೆಸೆಸಿಟೀಸಲ್ಲಿ ಹ್ಮ್. ಜನಗಳನ್ನು ನೀವು ಕನ್ವಿನ್ಸ್ ಮಾಡೋದು ಬೇಡ ನಿನಗೆ ಇದು ಇಂಪಾರ್ಟೆಂಟ್ ಅಂತ. ಹ್ಮ್. ಅವರು ನಿಮ್ಮ ಹತ್ರ ಡೆಸ್ಪರೇಟಾಗಿ ಬರ್ತಾರೆ. True. ಯು ಕ್ಯಾನ್ ಎಕ್ಸ್ಪ್ಲಾಯ್ಟ್ ದೆಮ್. ಸೊ ಆ ಎಕ್ಸ್ಪ್ಲಾಯ್ಟ್ ಮಾಡೋ ಸಾಧ್ಯತೆ ಇರುವಂಥ ಪೊಸಿಷನಲ್ಲಿ ಯಾರು ಕೂತಿರ್ತಾನೋ ಅವನಿಗೆ ಆ ಮಾರಲ್ ಆ್ಯಂಡ್ ಎಥಿಕಲ್ ವ್ಯಾಲ್ಯೂ ಸ್ಟ್ರಾಂಗ್ ಇರಬೇಕು. ಹ್ಮ್. ಎಂಥ ಅವಕಾಶ ಇದ್ದರೂ ನಾನು ಎಕ್ಸ್ಪ್ಲಾಯ್ಟ್ ಮಾಡಲ್ಲ ಅನ್ನೋವಂಥವನಲ್ಲಿದ್ದರೆ ವ್ಯವಸ್ಥೆ ಗಟ್ಟಿಯಾಗಿರುತ್ತೆ. ಯಾವ ದೇಶದ ಶಿಕ್ಷಣ ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಕಮರ್ಷಿಯಲೈಸ್ ಆಗುತ್ತೋ ಅಂಥ ದೇಶಗಳು ಉದ್ಧಾರ ಆಗಲ್ಲ. ಎಲ್ಲಿ ಜನಗಳಿಗೆ ಇದು ಎರಡರ ಮೇಲೆ ವಿಶ್ವಾಸ ಇಲ್ಲ ಅಂತಂದರೆ ಆ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ. ನಮ್ಮ ದೇಶದಲ್ಲಿ ಈಗ ಆಲ್ರೆಡಿ ಆ ಸಿಚುವೇಷನಲ್ಲಿ ಇದ್ದೀವಿ ನಾವು. ಇದನ್ನು ನಾವು ಸರಿ ಮಾಡಬೇಕು. ಇಲ್ಲ ಅಂತಂದರೆ ದೇರ್ ಇಸ್ ನೋ ಫ್ಯೂಚರ್ ಫಾರ್ ದ ಕಾಮನ್ ಮ್ಯಾನ್. ಟ್ರೂ. ಭಾಳ ಸೂಕ್ತವಾದ ಮಾತು ಹೇಳಿದ್ರಿ. ಸೊ ಫೈನಲಿ ಸರ್, ನೀಟ್ ಆಸ್ಪಿರೆಂಟ್ಸ್ ಈಗ May 3 ಎಕ್ಸಾಮ್ಸ್ ಬರ್ತಾ ಇದೆ. ನಿಮ್ಮ ಒಂದು ಕಿವಿ ಮಾತು ನಮ್ಮ ಸ್ಟೂಡೆಂಟ್ಸ್ಗಾಗಿ ಅಂದರೆ ಏನು? ನಿಮಗೆ ಸಾಧ್ಯ ಇದೆ ಅಂತ ಅನಿಸುತ್ತೋ, ಸಾಧ್ಯ ಇಲ್ಲ ಅಂತ ಅನಿಸುತ್ತೋ, ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಏನಾದರೂ ಇರಲಿ, ಇನ್ನೊಂದು 10 ದಿನ ಇದೆ. ಕೊನೆ ಕ್ಷಣದವರೆಗೂ ಸಂಪೂರ್ಣ ಪ್ರಯತ್ನ ಮಾಡಿ, ಹ್ಮ್. ಭಯ ಇಲ್ಲದೆ, ಆತಂಕ ಇಲ್ಲದೆ ನೀವೊಂದು ಸಿನ್ಸಿಯರ್ ಅಟೆಂಪ್ಟ್ ಕೊಡಿ. ಹ್ಮ್. ಏನಾಗುತ್ತೆ ಆಮೇಲೆ ಗೊತ್ತಾಗುತ್ತೆ. ಬಟ್ ಚಿಂತೆ ಮಾಡದಲ್ಲೇ ಖುಷಿಯಾಗಿ ಪರೀಕ್ಷೆಯನ್ನು ಒಂದು ಆಟದ ಥರ ಆಡ್ಬಿಟ್ಟು ಬನ್ನಿ. ಓಕೆ. ಓಕೆ. ನಿಮಗೆ ಡಾಕ್ಟರ್ ಆಗಲೇಬೇಕು ಅನ್ನೋಂಥ ಆಸೆ ಇದ್ದರೆ ಎಕ್ಸಾಮ್ ಆದಮೇಲೆ ನೀವು ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಬೇಕೋ ಅಥವಾ ನಿಮಗೆ ಖಂಡಿತ ಸಿಗುತ್ತೆ ನೀವು ಚಿಲ್ ಮಾಡಬೇಕೋ ಡಿಸೈಡ್ ಮಾಡಿ. ಬಟ್ ಎಕ್ಸಾಮಿಗೆ ಮುಂಚೆ ಇರೋವಂಥ ಈ ಟೈಮ್ 10 ದಿನ ಏನಿದೆ ಇದನ್ನು ಹಾಳು ಮಾಡ್ಕೊಳ್ಬೇಡಿ. ಹೆಂಗೋ ಸಿಗಲ್ಲ ಅಂತ ಬಿಟ್ಬಿಡಬೇಡಿ. ಮ್ಯಾಕ್ಸಿಮಮ್ ಅಟೆಂಪ್ಟ್, ಬೆಸ್ಟ್ ಎಫರ್ಟ್.